ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜೀವನದಲ್ಲಿ ಏನೂ ತಪ್ಪು ಮಾಡದೆ ಸಾಕಷ್ಟು ಜನ ಜೈಲಿಗೆ ಹೋಗಿರ್ತಾರೆ. ಅದಕ್ಕೆ ನಾನಾ ಕಾರಣಗಳಿರ್ತವೆ. ಸಿಲುಕಿಕೊಂಡಿರ್ತಾರೆ, ಸಿಲುಕಿಸಲಾಗಿರುತ್ತೆ, ಷಡ್ಯಂತ್ರಗಳು ಆ ಥರದ್ದು. ಅವೆಲ್ಲವೂ ಸಹ ಬೇರೆ ಪ್ರಕರಣಗಳಾಗಿರ್ತವೆ. ಯಾವುದೋ ಕ್ರೈಮ್, ನಾರ್ಮಲ್ ಕ್ರೈಮ್ನಲ್ಲಿ ಆಗಿರೋ ಸಾಧ್ಯತೆಗಳಿರ್ತವೆ. ಆ ಸಾಧ್ಯತೆಗಳಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ಕಡಿಮೆ ಅವಧಿಯಲ್ಲಿ ಜೈಲು ಶಿಕ್ಷೆ ಆಗಿ ವಾಪಸ್ ಬರೋದು, ಇನ್ನೇನೋ ಆಗೋದು, ಅಥವಾ ಸತ್ಯ ಬೇಗ ಗೊತ್ತಾಗೋದು, ಏನೋ ಒಂದು ಆಗುತ್ತೆ. ಆದರೆ ಈ UAPA ದೇಶ ವಿರೋಧಿ ಚಟುವಟಿಕೆಗಳು, ಭಯೋತ್ಪಾದಕ ಕೃತ್ಯಗಳ ವಿಚಾರದಲ್ಲಿ ಜೈಲಿಗೆ ಹಾಕಿದಾಗ ಬೇಯ್ಲು ಸಿಗೋದಿಲ್ಲ. ವರ್ಷಗಟ್ಟಲೆ ಜೈಲಲ್ಲಿ ಕೊಳಿಬೇಕಾಗತ್ತೆ. ಯಾವಾಗಲೂ 15, 20, 30 ವರ್ಷಗಳ ನಂತರ ಬಂದು ಆತ ನಿರ್ದೋಷಿ ಅಂತ ತೀರ್ಪು ಬಂದು ವಯಸ್ಸಾದ ಮೇಲೆ ಬಿಡುಗಡೆ ಆಗೋದು, ಇನ್ನೇನೋ ಆಗೋದು ನಡೆದಿರೋದನ್ನು ನಾವು ಕೇಳಿದ್ದೀವಿ. ಆದರೆ ಇಲ್ಲೊಬ್ಬ ವ್ಯಕ್ತಿ ಸತ್ತ ಮೇಲೆ ನಿರ್ದೋಷಿ ಅಂತ ಕೋರ್ಟ್ ಬಿಡುಗಡೆ ಮಾಡಿದೆ. ಸತ್ತ ಮೇಲೆ 16 ವರ್ಷ, ಸುಮಾರು 15-16 ವರ್ಷ ಜೈಲಲ್ಲಿದ್ದ ಮೇಲೆ ಈಗ ತೀರ್ಪು ಬಂದಿದೆ, ಆತ ನಿರ್ದೋಷಿ. ಸೊ ಏನಿದು ಪ್ರಕರಣ ಅಂತಂದರೆ, ನಿಮಗೆಲ್ಲ ನೆನಪಿದೆಯಲ್ಲೋ ಗೊತ್ತಿಲ್ಲ. 2006 ಜುಲೈ 11ನೇ ತಾರೀಕು ಮುಂಬೈ ಟ್ರೈನುಗಳಲ್ಲಿ 7 ಕಡೆ ಬಾಂಬ್ ಬ್ಲಾಸ್ಟ್ಗಳಾಗಿತ್ತು. ಬಾಂಬ್ ಬ್ಲಾಸ್ಟ್ 7 ಟ್ರೈನುಗಳಲ್ಲಿ 7 ಕಡೆ ಬಾಂಬ್ ಬ್ಲಾಸ್ಟ್ಗಳಾಗಿತ್ತು. ಸುಮಾರು 180 ಮಂದಿ ಸತ್ತು ಹೋಗಿದ್ರು, 300ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ದೊಡ್ಡ ಘಟನೆ ಅದು, ಭಯೋತ್ಪಾದಕ ಘಟನೆ. ಆ ಘಟನೆಯ ಹಿನ್ನೆಲೆಯಲ್ಲಿ ಸುಮಾರು 12 ಜನರನ್ನ ಬಂಧಿಸಲಾಗುತ್ತೆ. ಆ 12 ಜನರ ಪೈಕಿ ಕಮಲ್ ಅಹಮದ್ ವಕೀಲ್ ಅಹಮದ್ ಅನ್ಸಾರಿ ಅನ್ನುವಂತಹ ವ್ಯಕ್ತಿಯು ಸಹ ಇರ್ತಾರೆ. 40 ವರ್ಷದ ವ್ಯಕ್ತಿ. ಏನೋ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿಕೊಂಡು ಬದುಕ್ತಾ ಇರೋಂತಹ ವ್ಯಕ್ತಿ. ಆ ವ್ಯಕ್ತಿಯನ್ನ ಆರೋಪಿ ಅಂತ ಬಂಧಿಸಲಾಗುತ್ತೆ. UAPA ಅಡಿಯಲ್ಲಿ ದೇಶದ್ರೋಹದ ಕೇಸಲ್ಲಿ ಜೈಲಿಗೆ ಹಾಕ್ತಾರೆ. ಕೇಸ್ ನಡೆಯುತ್ತೆ 2021ರವರೆಗೂ ಜೈಲಲ್ಲಿ ಇರ್ತಾರೆ. ಜೈಲಲ್ಲೇ ಕೋವಿಡ್ ಸಂದರ್ಭದಲ್ಲಿ ಸತ್ತು ಹೋಗ್ತಾರೆ. ಇಷ್ಟಕ್ಕೂ ಈ ವ್ಯಕ್ತಿಯ ತಂದೆ ಇಂಡಿಯನ್ ಆರ್ಮಿನಲ್ಲಿ ಇದ್ದಿದ್ದು. ಸೈನಿಕರಾಗಿರ್ಲಿಲ್ಲ, ದರ್ಜಿ ಆಗಿದ್ರು, ಟೈಲರ್ ಆಗಿದ್ರು ಇಂಡಿಯನ್ ಆರ್ಮಿ ಒಳಗಡೆ. ಇಂಡಿಯನ್ ಆರ್ಮಿ ಉದ್ಯೋಗಿ. ಇವ್ರ ತಂದೆ ಅನ್ಸಾರಿ ಅಂತ, ಅಹಮದ್ ಅನ್ಸಾರಿ ಅಂತ. ಇವರನ್ನ ನೀವು ಆಗಾಗ ನೇಪಾಳಕ್ಕೆ ಹೋಗಿ ಬರ್ತಿರಲ್ಲ, ನಿಮಗೇನೋ ಲಿಂಕ್ ಇದೆ ಅಂತ ತಗೊಂಡು ಏನಾಗುತ್ತೆ ಅಂದರೆ, ಬಾಂಬ್ ಬ್ಲಾಸ್ಟ್ಗಳು ಆದಾಗಿನೇನೋ ಆದಾಗೆಲ್ಲ ಪೊಲೀಸರ ಮೇಲೆ, ಫೋರ್ಸ್ಗಳ ಮೇಲೆ ತುಂಬ ಒತ್ತಡ ಇರುತ್ತೆ. ಇಮ್ಮಿಡಿಯೇಟಾಗಿ ಯಾರನ್ನಾದ್ರೂ ಅರೆಸ್ಟ್ ಮಾಡಬೇಕು, ಒಂದಷ್ಟು ಅರೆಸ್ಟ್ಗಳು ತೋರಿಸ್ಬೇಕು. ಇಲ್ಲದೆ ಹೋದರೆ ಜನ ಸರ್ಕಾರವನ್ನು ಸಿಕ್ಕಾಪಟ್ಟೆ ಪ್ರಶ್ನೆ ಮಾಡ್ತಿರ್ತಾರೆ. ಸರ್ಕಾರ ಪೊಲೀಸರನ್ನು ಪ್ರಶ್ನೆ ಮಾಡ್ತಿರುತ್ತೆ. ಏನು ಕಿತ್ತಾಕ್ರಿ ನೀವು, ಜನ ನಮ್ಮೇಲೆ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ, ಇವರು ಸರ್ಕಾರಕ್ಕೇನು ಓಟ್ ಹೋಗ್ಬಿಡುತ್ತೆ ಅಂತ ಅಷ್ಟೇ, ಓಟ್ ಹೋಗುತ್ತೆ ಅಂತ. ಅಂತಹದೇ ಸಂದರ್ಭದಲ್ಲಿ ಕೆಲವರು ಅಮಾಯಕರನ್ನು ಸಹ ಸೇರ್ಕೊಂಡು ಎತ್ತಕೊಂಡು ಹೋಗ್ತಾರೆ. 2021ರಲ್ಲಿ ಆ ವ್ಯಕ್ತಿ ಸತ್ತೇ ಹೋದರು. ಆದರೆ ತೀರ್ಪು ಮೊನ್ನೆ ಬಂದಿದೆ, 3 ದಿನಗಳ ಹಿಂದೆ. ಬಾಂಬೆ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. 12 ಮಂದಿ ನಿರ್ದೋಷಿಗಳು, ಒಂದೇ ಒಂದು ಸಣ್ಣ ಸಾಕ್ಷಿನೂ ಇಲ್ಲ ಅವರ ವಿರುದ್ಧ, ಎಲ್ಲರನ್ನೂ ಬಿಡುಗಡೆ ಮಾಡಿ ಅಂತ. ಈ ವ್ಯಕ್ತಿಯಲ್ಲಿ ತೀರೇ ಹೋಗಿದ್ದಾರಲ್ಲ. ಸೊ ಈಗೇನು ಮಾಡಿದ್ದಾರೆ, ಅವರ ಕುಟುಂಬದವರೆಲ್ಲರೂ ಸಹ ಸೇರಿಕೊಂಡು ಆ ತೀರ್ಪಿನ ಪ್ರತಿಯನ್ನು ತಗೊಂಡು ಹೋಗಿ ಆ ವ್ಯಕ್ತಿಯ ಸಮಾಧಿ ಇತ್ತಲ್ಲ, ಆ ಸಮಾಧಿಯ ಮುಂದೆ ಓದಿದ್ದಾರೆ. ನೀನು ದೇಶದ್ರೋಹಿ ಅಲ್ಲ, ನೀನು ಯಾವುದೇ ಅಪರಾಧ ಕೃತ್ಯ ಮಾಡಿಲ್ಲ, ಈ ದೇಶದ ಕಾನೂನೇ ಹೇಳಿದೆ. ಈ ಸಮಾಜ ನಿನ್ನನ್ನು ದ್ರೋಹಿ ಅಂತ ಕರೀತು, ಈ ಸಮಾಜ ನಿನ್ನನ್ನು ಉಗ್ರವಾದಿ ಅಂತ ಕರೀತು. ಆದರೆ ನೀನು ಉಗ್ರವಾದಿ ಅಲ್ಲ, ನೀನು ದ್ರೋಹಿ ಅಲ್ಲ, ನೀನು ನಿರಪರಾಧಿ ಅಂತ ಹೇಳಿ ಇಡೀ ತೀರ್ಪನ್ನು ಆ ಸಮಾಧಿಯ ಮುಂದೆ ಓದುವ ಕೆಲಸವನ್ನು ಆತನ ಕುಟುಂಬ ವರ್ಗ ಮಾಡುವ ಮೂಲಕ ಅಟ್ಲೀಸ್ಟ್ ಸತ್ತ ಮೇಲಾದರೂ ಅವನಿಗೆ ಶಾಂತಿ ಸಿಗಲಿ, ಅವನಿಗೆ ಗೌರವ ವಾಪಸ್ ಬರಲಿ ಅನ್ನೋದಕ್ಕೆ ಆ ಕೆಲಸವನ್ನು ಮಾಡಿದ್ದಾರೆ. ಈ ಫೈಟಲ್ಲಿ ಮುಂದೆ ಇದ್ದಂತಹ ಇನ್ನೋಸೆನ್ಸ್ ನೆಟ್ವರ್ಕ್ ಅನ್ನುವಂತಹ NGO ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಅಬ್ದುಲ್ ವಹೀದ್ ಶೇಖ್ ಅನ್ನುವಂಥವರು ಅಲ್ಲಿ ಆ ಫೋಟೋ ಸಮೇತವಾಗಿ ಕೂತ್ಕೊಂಡು ಸಮಾಧಿ ಹತ್ರ ಆ ತೀರ್ಪನ್ನು ಓದಿದ್ದಾರೆ. ಆ ಕುಟುಂಬಸ್ಥರೆಲ್ಲರೂ ಸಹ ಅಲ್ಲಿ ನಿಂತ್ಕೊಂಡು ಅವರಿಗೆ ಒಂದಷ್ಟು ಸಮಾಧಾನ ಆಗೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಸೊ ಇದು ಉಗ್ರವಾದಿ ಅಂತ ಬಂಧಿಸಲ್ಪಟ್ಟಂತಹ, 16 ವರ್ಷ ಜೈಲಲ್ಲಿದ್ದಂತಹ ಮತ್ತು ಸತ್ತು ಹೋದ ನಂತರ ನಿಂದೇನು ತಪ್ಪಿಲ್ಲಪ್ಪ, ನಿನ್ನ ಜೈಲಿಗೆ ಹಾಕಿದ್ದೆ ತಪ್ಪು, ಅರೆಸ್ಟ್ ಮಾಡಿದ್ದೆ ತಪ್ಪು ಅಂತ ತೀರ್ಪು ಬಂದಿರೋಂತಹ ಒಂದು ಘಟನೆ ಅಷ್ಟೇ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.